ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ? ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ? ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ? ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಚನ. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಚಿಂತೆಗಳು, ನಮ್ಮ ಭಾರಗಳು ಯೆಹೋವನ ಮೇಲೆ ಹಾಕುವಂತರಾಗಿರ್ಬೇಕು. ನಮಗೆ ಚಿಂತೆಗಳು ಬಂದಾಗ, ನಮಗೆ ನಮ್ಮ ಜೀವಿತದಲ್ಲಿ ನಮಗೆ ಯಾರಿಗೆ ಹೇಳ್ಕೊಳ್ಳೋಂಥ ಪರಿಸ್ಥಿತಿಗಳು ಅಷ್ಟು ಭಾರವಾದ ಹೃದಯದಲ್ಲಿ ನಾವು ಇಟ್ಕೊಂಡು ನಾವು ಕಣ್ಣೀರಿಡ್ತೇವೆ. ನಮ್ಮ ಚಿಂತೆಗಳು, ನಮ್ಮ ಬಾಧೆಗಳು, ನಮ್ಮ ವೇದನೆಗಳು ಇಟ್ಕೊಂಡು ನಮಗೆ ಯಾರಿಗೆ ಹೇಳ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬಂದಾಗ ನಾವೇನ್ ಮಾಡ್ತೇವೆ ಅಂದ್ರೆ, ನಮ್ಮ ಕುಟುಂಬದವರು, ನಮಗೆ ರಕ್ತ ಸಂಬಂಧಿಕರು, ನಮ್ಮ ಅಣ್ಣ ತಮ್ಮರು, ನಮ್ಮ ಬಂಧು ಬಳಗದವರಿಗೆ ನಮ್ಮ ಚಿಂತೆಗಳು ಹೇಳ್ತೇವೆ, ನಮ್ಮ ಬಾಧೆಗಳು ತಿಳಿಸ್ತೇವೆ. ನಮಗೆ ಈ ರೀತಿಯಾಗಿ ಚಿಂತೆ ಇದೆ, ನಮಗೆ ಯಾರು ನಮಗೆ ಸಹಾಯ ಮಾಡುವರು, ಈ ರೀತಿಯಾಗಿ ನಮ್ಮ ಬಾಧೆಗಳು ಇದೆ, ನಮಗೆ ಯಾರು ಈ ಬಾಧೆಯಿಂದ ಬಿಡಿಸುವರು, ಯಾರು ನಮಗೆ ಕೈ ಹಿಡಿದು ನಡೆಸುವರು ಎಂಬುದಾಗಿ ನಮ್ಮ ಚಿಂತೆಗಳು, ನಮ್ಮ ಬಾಧೆಗಳು, ನಮ್ಮ ಭಾರಗಳು ನಾವು ಅನೇಕ ನಮ್ಮ ರಕ್ತ ಸಂಬಂಧಿಕರ ಮುಂದೆ, ನಮ್ಮ ಕುಟುಂಬಸ್ಥರ ಮುಂದೆ ನಾವು ಹೇಳ್ಕೊಂಡು ನಾವು ಕಣ್ಣೀರಿಡ್ತೇವೆ ಪ್ರಿಯರೇ. ಆದ್ರೆ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ, ನಿಮ್ಮ ಚಿಂತೆ, ನಿಮ್ಮ ಭಾರವನ್ನು ಯೆಹೋವನ ಮೇಲೆ ಹಾಕು. ನಮ್ಮ ಚಿಂತೆಗಳು, ನಮ್ಮ ಭಾರಗಳು ಯೆಹೋವನ ಮೇಲೆ ಹಾಕುವಂತರಾಗಿರ್ಬೇಕು. ಯಾಕಂದ್ರೆ ದೇವರು ನಮ್ಮನ್ನು ಸೃಷ್ಟಿಸಿದಂತ ದೇವರು ನಮ್ಮನ್ನು ಆತನ ರೂಪದಲ್ಲಿ, ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ಆತನ ಮಕ್ಕಳಾಗಿ ನಮ್ಮನ್ನು ರೂಪಿಸಿದಂತ ದೇವರು. ನಮ್ಮ ಚಿಂತೆಗಳು, ನಮ್ಮ ಭಾರಗಳು ಆತನು ಗೊತ್ತುಂಟು ಪ್ರಿಯರೇ. ಆತನೇ ನಮ್ಮನ್ನು ಆ ಬಾಧೆಗಳಿಂದ, ಆ ಚಿಂತೆಗಳಿಂದ ಬಿಡಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಯಾಕಂದ್ರೆ ಆತನು ನಿಮ್ಮನ್ನು ಉದ್ಧಾರ ಮಾಡುವನು. ದೇವರು ಮುಂದೆ ನಮ್ಮ ಚಿಂತೆಗಳು, ನಮ್ಮ ಭಾರಗಳು ತಿಳಿಸಿದಾಗ ದೇವರು ನಮ್ಮ ಪ್ರತಿಯೊಂದು ಚಿಂತೆಗಳು, ಭಾರಗಳನ್ನು ಎಲ್ಲ ತೆಗೆದು ಆತ ನಮ್ಮನ್ನು ಉದ್ಧರಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಅದ್ಭುತ ರೀತಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ನಮಗೆ ಬಾಧೆಗಳು, ನಮ್ಮ ಚಿಂತೆಗಳು ಎಷ್ಟೇ ಇರಲಿ, ನಾವು ದೇವರ ಮೇಲೆ ಆಧಾರ ಇಟ್ಟು ನಮ್ಮ ಚಿಂತೆಗಳೆಲ್ಲ, ನಮ್ಮ ಭಾರಗಳೆಲ್ಲ ಯೆಹೋವನ ಮುಂದೆ ತಿಳಿಸುವಂತರಾಗಿರ್ಬೇಕು. ನಮ್ಮ ತಂದೆಯ ದೇವರೇ ನಮ್ಮ ಭಾರಗಳಿಂದ ಬಿಡಿಸುವರು, ನಮ್ಮ ಚಿಂತೆಗಳಿಂದೆಲ್ಲ ತೆಗೆಯುವರು ಎಂಬುದಾಗಿ ನೀವು ದೇವರ ಮೇಲೆ ಆಧಾರ ಇಟ್ಟು ದೇವರ ಮುಂದೆ ತಿಳಿಸುವಾಗ ದೇವರು ನಮ್ಮ ಚಿಂತೆಗಳಿಂದ ತೆಗೆದು ಆತನು ನಮ್ಮನ್ನು ಉದ್ಧಾರ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಎಷ್ಟೇ ನಿಮ್ಮ ಚಿಂತೆಗಳಿದಿರ್ಬೋದು, ಎಷ್ಟೇ ನಿಮ್ಮ ಭಾರವಾದ, ನಿಮ್ಮ ಹೃದಯದಲ್ಲಿ ಎಷ್ಟೇ ನಿಮ್ಮ ಭಾರವಾದ, ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಹೇಳ್ಕೊಂಡ ಪರಿಸ್ಥಿತಿಯಲ್ಲಿ ನೀವು ಅಷ್ಟು ಭಾರವಾದ ಜೀವಿತದಲ್ಲಿ ಜೀವಿಸ್ತಾ ಇದಿರ್ಬೋದು ಪ್ರಿಯರೇ. ಆದ್ರೆ ನೀವು ಚಿಂತೆ ಮಾಡಬೇಡ್ರಿ, ಎಲ್ಲಾ ನಿಮ್ಮ ಭಾರಗಳೆಲ್ಲ ದೇವ್ರ ಮೇಲೆ ಹಾಕ್ರಿ ಪ್ರಿಯರೇ. ಆತನೇ ನಿಮ್ಮನ್ನು ಉದ್ಧಾರ ಮಾಡುವಂತ ಶಕ್ತರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ, ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಮ್ಮ ಚಿಂತೆಗಳು, ನಮ್ಮ ಭಾರಗಳು ಯೆಹೋವನ ಮೇಲೆ ಹಾಕೋಣ, ಆತ ನಮ್ಮನ್ನು ಉದ್ಧಾರ ಮಾಡುವಂತ ದೇವ್ರ ಶಕ್ತಿಯುಳ್ಳ ದೇವರೆಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡಿ ಪ್ರಿಯರೇ. ಎಲ್ಲಾ ವಿಷಯ ದೇವರು ನಿಮ್ಮನ್ನು ಉದ್ಧರಿಸಿ ನಿಮ್ಮ ನಡೆಸುವಂತ ದೇವರು. ಯಾವ ಚಿಂತೆಯಲ್ಲಿ ನೀವು ಜೀವಿಸ್ತಾ ಇದ್ರು, ಯಾವ ಬಾಧೆಯಲ್ಲಿ ನೀವು ಜೀವಿಸ್ತಾ ಇದ್ರು, ದೇವರು ಮುಂಜಾನೆ ಸಮಯ ಚಿಂತೆಯಿಂದ ಬಿಡುಗಡೆ ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ. ನಿಮ್ಮ ಭಾರವನ್ನು ತೆಗೆದು ನಿಮ್ಮನ್ನು ಉದ್ಧರಿಸುವಂತ ಶಕ್ತರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಎಲ್ಲಾ ವಿಷಯ ದೇವ್ರ ಕಡೆಗೆ ನೀವು ಮೊರೆ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಮ್ಮ ಚಿಂತೆಗಳು, ನಿಮ್ಮ ಭಾರಗಳು ಎಲ್ಲವನ್ನು ದೇವರು ಬಿಡುಗಡೆ ಮಾಡಿ ನಿಮ್ಮನ್ನು ಉದ್ಧರಿಸಿ, ನಿಮ್ಮನ್ನು ಕಾಯ್ದು ಕಾಪಾಡಿ ನಿಮ್ಮನ್ನು ರಕ್ಷಿಸುವಂತ ದೇವ್ರ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ಆತನು ನೆರವೇರಿಸಿ, ಆಶೀರ್ವದಿಸಿ, ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ
ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ಆಶೀರ್ವದಿಸುವಂತ ದೇವ್ರು ನೀವಾಗಿರು ಪ್ರಭಾ. ತಂದೆ ದೇವರ ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರ ಜೀವಿತದಲ್ಲಿ ಯಾವ ಚಿಂತೆಗಳಿದೆ ತಂದೆ ಅವ್ರ ಚಿಂತೆಗಳು ಈ ಕ್ಷಣ ಈ ಗಳಿಗೆನೆಲ್ಲ ಬಿಡುಗಡೆ ಮಾಡ್ರಿ ಪ್ರಭಾ. ಎಷ್ಟು ಜನರು ಬಾಧೆಯಲ್ಲಿ ಜೀವಿಸ್ತಾರೆ ತಂದೆ ಅವರ ಭಾರಗಳಿಂದ ಎಲ್ಲ ಬಿಡುಗಡೆ ಮಾಡ್ರಿ ಪ್ರಭಾ. ತಂದೆ ದೇವರು ನಿಮ್ಮ ನಾಮದಲ್ಲಿ ಎಲ್ಲವನ್ನು ಬಂಧಿಸ್ಲದೇನೆ ತಂದೆ ಅವರ ಜೀವಿತದಲ್ಲಿ ಎಷ್ಟು ಯಾರು ಹೇಳ್ಕೊಂಡ ಪರಿಸ್ಥಿತಿಗಳು ಅವ್ರು ಎಷ್ಟೇ ಅವ್ರ ಜೀವಿತದಲ್ಲಿ ಅವ್ರ ಭಾರದಲ್ಲಿ ಯಾವ ವಿಷಯದಲ್ಲಿ ಅವ್ರು ಚಿಂತಿಸ್ತಾ ಇರ್ಬೋದು ಪ್ರಭಾ. ತಂದೆ ದೇವ್ರಿಗೆ ವಾಗ್ದಾನ ಮೂಲಕವಾಗಿ ತಂದೆ ಅವ್ರಿಗೆ ಉದ್ಧರಿಸುವಂತ ದೇವ್ರು ನೀವಾಗಿರೋ ಪ್ರಭು. ಈ ವಾಗ್ದಾನ ಮೂಲಕವಾಗಿ ಅವ್ರ ಕುಟುಂಬದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ತಂದೆ ಸ್ವಸ್ಥತೆ ಬಿಡುಗಡೆ ಶಾಂತಿ ಸಮಾಧಾನ ಅನುಗ್ರಹಿಸುವಂತ ದೇವ್ರು ನೀವಾಗಿರೋ ಪ್ರಭಾ. ಮತ್ತು ಕೋರ್ಟ್ ಶಿಷ್ಯದಿಂದ ತಂದೆ ಅವ್ರಿಗೆ ಬಿಡುಗಡೆ ಮಾಡಿ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಮಕ್ಕಳು ಈ ಕ್ಷಣ ಈ ಗಳಿಗಿನ ಎಲ್ಲ ಆರೋಗ್ಯನ ಕೊಡ್ರಿ ಪ್ರಭಾ. ನಜರೇತಿನ ಯೇಸು ನಾಮದ ಎಲ್ಲಾ ಚಿಂತೆಗಳ ಅವ್ರ ಭಾರಗಳಿಂದ ಈ ವಾಗ್ದಾನ ಮೂಲಕ ಎಲ್ಲ ಬಂಧಿಸ್ಲತ್ರಿ ಯೇಸು ನಾಮದಲ್ಲಿ ಪ್ರಭಾ. ತಂದೆ ದೇವ್ರೆ ಈ ಮುಂಜಾನೆ ಸಮಯ ಪ್ರಾರ್ಥನೆ ಮೂಲಕ ಈ ವಾಗ್ದಾನ ಮೂಲಕವಾಗಿ ತಂದೆ ಅವ್ರಿಗೆ ಎಲ್ಲಾ ವಿಷಯ ಉದ್ಧರಿಸಿ ನೀವೇ ನಡೆಸಿ ಆಶಿಸು ಬಲಪಡಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಮತ್ತು ಈ ವಾಗ್ದಾನ ಕೇಳುವಂತ ನಿಮ್ಮನ್ನು ನೀವು ವಾಗ್ದಾನ ಕೇಳಿ ದೇವ್ರ ವಾಕ್ಯದಿಂದ ಬಲ ಹೊಂದ್ಕೊಂಡು ದೇವ್ರು ನಮಗೆ ಚಿಂತೆ ನಮ್ಮ ಭಾರೊಂದೆಲ್ಲ ತೆಗೆದು ಆತ ನಮಗೆ ಉದ್ಧರಿಸುವ ಎಂಬುದಾಗಿ ನೀವು ದೇವ್ರ ವಾಕ್ಯವನ್ನು ನೀವು ಹಿಡ್ಕೊಂಡು ನೀವು ಬಲ ಹೊಂದ್ಕೊಂಡಿದ್ದಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿದಂಥ ದೇವರು ನೀವು ಅನೇಕರಿಗೆ ಶೇರ್ ಮಾಡ್ರಿ. ಈ ವಾಗ್ದಾನವನ್ನು ನೀವು ಅನೇಕರಿಗೆ ಶೇರ್ ಮಾಡೋದ್ರಿಂದ ದೇವ್ರನ್ನು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸುವಂಥ ದೇವ್ರ ಪ್ರಿಯರೇ. ಯಾಕಂದ್ರೆ ನೀವು ಪ್ರಾರ್ಥನೆ ರಿಕ್ವೆಸ್ಟ್ಗಳು ನಿಮ್ಮ ಬಾಧೆಗಳು ಎಷ್ಟೇ ಇರಲಿ ನಿಮ್ಮ ಚಿಂತೆಗಳು ಎಷ್ಟೇ ಇರಲಿ ನೀವು ಪ್ರಾರ್ಥನೆ ರಿಕ್ವೆಸ್ಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ಮತ್ತು ನಿಮ್ಮನ್ನು ನಿಮ್ಮ ಕುಟುಂಬ ಸಲುವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.